ನಾವು ಪ್ರತಿ ವರ್ಷನೂ ಕೂಡ ಆಯಾಯ ವರ್ಷನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ವಾರ್ತಾ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅದನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಆ ವರ್ಷ ಮಾಡಿದ್ರೇ ಅದಕ್ಕೆ ಅರ್ಥ ಬರೋದು. ಸುಮಾರು 5-6 ವರ್ಷ ಆದಮೇಲೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಅದಕ್ಕೆ ಅರ್ಥ ಬರಲಿಕ್ಕಿಲ್ಲ ಅಂತಕ್ಕಂಥ ಭಾವನೆಯನ್ನು ನನ್ನದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ 2018 ಮತ್ತು 19ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ, ವಿಜೇತರಿದ್ದಾರೆ, ಪುರಸ್ಕೃತರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಕನ್ನಡ ನಾಡಿನ ಜನತೆಯ ಪರವಾಗಿ, ವೈಯಕ್ತಿಕವಾಗಿ, ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಜನ ಇದ್ದರು ಅಂತ ಕೇಳಿದೆ ಈಗ ತಾನೆ ಆಯುಕ್ತರನ್ನು. ಸುಮಾರು 80ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೇ ಮೊದಲು ಮಾತಾಡ್ಬಿಡ್ತೀನಿ, ಆಮೇಲೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ ಹೇಳಿದೆ. ಯಾಕೆಂದರೆ 80 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಭಾಳ ವಿಳಂಬ ಆಗ್ತದೆ. ಆಮೇಲೆ ಭಾಳ ಜನ ಪ್ರಶಸ್ತಿ ಪ್ರದಾನ ಆದಮೇಲೆ ಹೊರಟೋಗ್ಬಿಡ್ಬೋದು. ನನ್ನ ಮಾತು ಯಾರು ಕೇಳೋರೇ ಇರೋದಿಲ್ಲ. ಆಮೇಲೆ ಗೋವಿಂದ ಒಬ್ಬ ಇರ್ತಾನೆ ಅಂತ ಎಲ್ಲ ಸುಮ್ಮನೆ ತಮಾಷೆಗೆ ಹೇಳಿದೆ. ಬೆಂಗಳೂರಿನಲ್ಲ, ತಮಾಷೆಗೆ ಹೇಳಿದೆ. ಇದನ್ನ ಯಾರು ಕೂಡ ಗಂಭೀರವಾಗಿ ತಗೋಬೇಕಾದಂಥ ಅಗತ್ಯ ಇಲ್ಲ. ನೀವು ಇರ್ತೀರಿ, ಭಾಳ ಜನ, ಕೆಲವರು ಹೊರಟೋಗ್ಬೋದು, ಬಹುತೇಕವಾಗಿ ಇರ್ತಾರೆ. ಆದರೂ ನಾನು ಮುಂಚಿತವಾಗಿ ಮಾತನಾಡಬೇಕು ಅಂತಕ್ಕಂಥದ್ದನ್ನು ಆಯುಕ್ತರಿಗೆ ಹೇಳಿದೆ. ಆಯುಕ್ತರು ಇಲ್ಲ ಪ್ರಶಸ್ತಿ ಆಮೇಲೆ ಮಾಡ್ತೀವಿ, ನೀವು ಮೊದಲು ಮಾತಾಡ್ಬಿಡಿ ಸರ್ ಅಂತ ಹೇಳಿದ್ರು. ಹಾಗಾಗಿ ಮಾತಾಡ್ತಾ ಇದ್ದೇನೆ. ಇದು ಚಲನಚಿತ್ರಗಳು ಹಿಂದೆ ಒಂದು ಕಾಲದಲ್ಲಿ ಆಕ್ಟರ್ಗಳು ಭಾಳ ಕಡಿಮೆ ಇದ್ದರು, ನಟಿಯರು ಭಾಳ ಕಡಿಮೆ ಇದ್ದರು, ನಿರ್ಮಾಪಕರು ಕಡಿಮೆ ಇದ್ದರು, ಡೈರೆಕ್ಟರ್ಗಳು ಕೂಡ ಕಡಿಮೆ ಇದ್ದರು. ಈಗ ಹೆಚ್ಚು ಜನ ನಿರ್ಮಾಪಕರಿದ್ದಾರೆ, ಹೆಚ್ಚು ಜನ ನಿರ್ದೇಶಕರಿದ್ದಾರೆ, ಹೆಚ್ಚು ಜನ ನಟ ನಟಿಯರಿದ್ದಾರೆ, ಮತ್ತು ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ. ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ 2-3 ಸಿನಿಮಾಗಳು, 4-5 ಸಿನಿಮಾಗಳು ತಯಾರಾದರೆ ಹೆಚ್ಚು ಆಯ್ತಾ ಇದ್ದ, ಅವೇ ಹೆಚ್ಚು. ಮತ್ತು ನಾವು ಸಿನಿಮಾ ನೋಡಬೇಕು ಅಂತಂದರೆ ನೋಡ್ದದ್ದೇ ನೋಡಬೇಕು ಸಿನಿಮಾನ. ನಾನು ಓದುವಾಗ, ವಿದ್ಯಾರ್ಥಿಯಾಗಿದ್ದಾಗ ಪ್ರತಿದಿನ ಸಿನಿಮಾ ನೋಡ್ತಿದ್ದೆ, ಪ್ರತಿದಿನ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಜಾಸ್ತಿ ಆಗ್ಬಿಟ್ಟು ಸಿನಿಮಾ ನೋಡೋದೇ ಬಿಟ್ಬಿಟ್ಟೆ ನಾನು. ಸೊ ಹಾಗಾಗಿ ಈಗಿನ ಸಿನಿಮಾಗಳು ಒಂದು ಮೊದಲಿದ್ದಷ್ಟು ಮೌಲ್ಯಯುತವಾದಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ. ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ. ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ.
ಹಾಗಾಗಿ ನಾನು ಪುರ್ಸತ್ತೂ ಇಲ್ಲ. ಎರಡನೇದು ಈ ಕಾರಣಕ್ಕೋಸ್ಕರ ಸಿನಿಮಾಗಳನ್ನು ನೋಡೋದನ್ನು ಕಡಿಮೆ ಮಾಡಿದ್ದೀನಿ. ಭಾಳ ಅಪರೂಪ ಸಿನಿಮಾಗಳು ನೋಡೋದನ್ನು ನಾನು ಭಾಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ, ಇನ್ನೂ ಕಾಂತಾರ ಸಿನಿಮಾ ನೋಡೋಕ್ಕಾಗಿಲ್ಲ ನನ್ನ ಕೈಲಿ. ಚೆನ್ನಾಗಿದೆ ಅಂತ ಹೇಳ್ತಾರೆ, ಭಾಳ ದುಡ್ಡು ಗಳಿಸಿದೆ, ಚೆನ್ನಾಗೂ ಇದೆ, ಸಮಾಜದ ಮೇಲೆ ಪರಿಣಾಮನೂ ಬೀರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಬಟ್ ನೋಡೋಕ್ಕಾಗಿಲ್ಲ ನನ್ನ ಕೈಲಿ. ಏನು ಮಾಡೋದು, ಸಮಯದ ಅಭಾವದಿಂದ ನೋಡಲಿಕ್ಕಾಗಿಲ್ಲ. ಒಂದಿನ ನೋಡ್ತೀನಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್, ಪುಟ್ಟಣ್ಣ ಕಣಗಾಲ್, ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್, ಇವರ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯ ನಟರು, ನಿರ್ದೇಶಕರು, ನಿರ್ಮಾಪಕರು ಮತ್ತು ಅವರೆಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಭಾಳ ಸಂತೋಷದಿಂದ ಅಭಿನಂದಿಸುತ್ತೇನೆ. ಅವರಿಗೆಲ್ಲರಿಗೂ ಕೂಡ ಆರೋಗ್ಯ ಸಿಕ್ಕಲಿ, ಆಯಸ್ಸು ಸಿಕ್ಕಲಿ, ಆರ್ಥಿಕವಾಗಿ ಕೂಡ ಸಬಲರಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.